कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि। ओम शांति शांति शांतिः। ಆತ್ಮೀಯ ಬಂಧುಗಳೇ, ಇವತ್ತು ಸೂರ್ಯ ನಮಸ್ಕಾರವನ್ನು ಮತ್ತು ಅದರ ಲಾಭಾಂಶಗಳನ್ನು ನಾವು ಕೇಳಿಸ್ಕೊಂಡು ಮತ್ತೆ ಮಾಡುತ್ತಾ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳೋಣ. ಸೂರ್ಯ ನಮಸ್ಕಾರ, ಒಂದು ಸೂರ್ಯ ನಮಸ್ಕಾರಕ್ಕೆ 12 ಭಂಗಿಗಳಿರ್ತವೆ ಮತ್ತು 13 ಮಂತ್ರಗಳಿರ್ತವೆ. ಹಾಗಾಗಿ ಸೂರ್ಯ ನಮಸ್ಕಾರ ನಾವು ಯಾರೇ ಪ್ರಾರಂಭಿಸಬೇಕಾದ್ರೂ 13 ಮಂತ್ರಗಳ ಇರ್ತಕ್ಕಂಥ 13 ಭಂಗಿಗಳನ್ನು ಅಂದರೆ 13 ಸೂರ್ಯ ನಮಸ್ಕಾರಗಳನ್ನು ಮಾಡಿದಾಗ ಮಂತ್ರ ಸಹಿತವಾಗಿ ಉಚ್ಚರಿಸುತ್ತಾ ಕ್ರಿಯೆಗಳನ್ನು ಮಾಡಿದಾಗ ನಮಗೆ ಆ ಒಂದು ಪ್ರಾಪ್ತಿ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸೂರ್ಯ ನಮಸ್ಕಾರ ಸಮಸ್ಥಿತಿ, ಪ್ರಣಾಮಾಸನ. ಒಂದನೆಯ ಸೂರ್ಯ ಮಂತ್ರ ಓಂ ಮಿತ್ರಾಯ ನಮಃ. ಊರ್ಧ್ವಮುಖಾಸನ, ಪಾದ ಹಸ್ತಾಸನ ಅಥವಾ ಹಸ್ತಪಾದಾಸನ. ಬಲಗಾಲಿಂದ ಇಡಬೇಕು. ಮೊದಲನೇ ಸುತ್ತಲ್ಲಿ ಏಕಪಾದಾಸನ ಅಥವಾ ಏಕಪಾದ ಹಸ್ತಾಸನ ಅಂತ ಬಳಸಬಹುದು. ದ್ವಿಪಾದಾಸನ ಅಥವಾ ಸಮದಂಡಾಸನ ಅಂತಲೂ ಹೇಳಲಾಗ್ತದೆ. ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪುನಃ ಪರ್ವತಾಸನ ಅಥವಾ ಬೂದರಾಸನ ಅಂತ ಹೇಳಬಹುದು. ಅದೇ ಬಲಗಾಲನ್ನೇ ಮುಂದಕ್ಕೆ ತರ್ತೀವಿ. ಏಕಪಾದಾಸನ ಅಥವಾ ಏಕಪಾದ ಹಸ್ತಾಸನ, ಹಸ್ತಪಾದಾಸನ ಅಥವಾ ಪಾದ ಹಸ್ತಾಸನ, ಪ್ರಣಾಮಾಸನ ಅಥವಾ ನಮಸ್ಕಾರಾಸನ. ಸಮಸ್ಥಿತಿ. ಇದು ಒಂದು ಸುತ್ತು ಆಯಿತು. ಎರಡನೇ ಸುತ್ತಲ್ಲಿ ನೋಡೋಣ.
ಸಮಸ್ಥಿತಿ ಪ್ರಣಾಮಾಸನ. ಎರಡನೆಯ ಸೂರ್ಯಮಂತ್ರ ಓಂ ರವಯೇ ನಮಃ. ಊರ್ಧ್ವಮುಖಾಸನ, ಪಾದ ಹಸ್ತಾಸನ, ಲೆಫ್ಟ್ ಲೆಗ್ ಪೀಚೆ, ಎಡಗಾಲಿಂದೆ ಏಕಪಾದಾಸನ, ದ್ವಿಪಾದಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಪ್ರಣಾಮಾಸನ, ಸಮಸ್ಥಿತಿ. ಇದು ಎರಡನೇ ಸುತ್ತಾಯಿತು. ಇನ್ನು 11 ಸುತ್ತು ಮಾಡಬೇಕು. ಇದರಲ್ಲಿ ಕಾಸನ್ಸ್ ಕೊಡ್ತಾ ಆಸನಗಳ ಭಂಗಿಗಳ ಹೆಸರನ್ನು ಹೇಳ್ತಾ ಮಾಡ್ತಾಯಿದ್ದೀನಿ. ಇದರಲ್ಲಿ ಮತ್ತೆ ಭಂಗಿಗಳು ಸ್ಟೆಪ್ಸ್ಗಳು ರೈಟ್ ಲೆಗ್ ಲೆಫ್ಟ್ ಲೆಗ್ ಬದಲಾವಣೆ ಆಗ್ತಿರ್ತದೆ. ಸ್ಟೆಪ್ಸ್ ಮಾತ್ರ ಅವೇ ಇರ್ತವೆ 12. ಆದರೆ ಹೇಳುವ ಶಬ್ದಗಳಲ್ಲಿ ಬದಲಾಯಿಸ್ಕೊತ ಹೋಗ್ತೀನಿ. ಈ 13 ಸೂರ್ಯ ನಮಸ್ಕಾರಗಳ ಒಂದು ಸೆಟ್ಟನ್ನು ಮಾಡ್ಕೊಂಬಿಟ್ರೆ ಇನ್ನೇನೂ ಮಾಡಲು ಅವಶ್ಯಕತೆ ಇರೋದಿಲ್ಲ. ರೆಡಿ? ಸಮಸ್ಥಿತಿ ಪ್ರಣಾಮಾಸನ. ಮೂರನೆಯ ಸೂರ್ಯಮಂತ್ರ ಓಂ ಸೂರ್ಯಾಯ ನಮಃ. ಊರ್ಧ್ವಮುಖಾಸನ, ಪಾದ ಹಸ್ತಾಸನ, ಏಕಪಾದಾಸನ, ದ್ವಿಪಾದಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಪ್ರಣಾಮಾಸನ, ಸಮಸ್ಥಿತಿ. ಇನ್ನೊಂದು ಎಡಗಾಲಿನ ಸುತ್ತು ತೋರಿಸ್ಬಿಟ್ಟು ನಾನು ನಿಮಗೆ ಅದರ ವಿವರಣೆ ಕೊಡಲಿಕ್ಕೆ ಪ್ರಯತ್ನಿಸ್ತೀನಿ. ಅದನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೂ ನಂಬರ್ಸ್ ಕೊಡ್ತಾ ಹೋಗ್ತೀನಿ. ಬ್ರೀತಿನ್ ಎಲ್ಲಿ ಬ್ರೀತೌಟ್ ಎಲ್ಲಿ ಅದನ್ನು ಸಹ ಹೇಳ್ತಾ ಹೋಗ್ತೀನಿ. ಸೂಕ್ಷ್ಮಗೆ ಗಮನಿಸಬೇಕಾಗ್ತದೆ ಪ್ರಿಯ ವೀಕ್ಷಕರು. ಸಮಸ್ಥಿತಿ ಪ್ರಣಾಮಾಸನ. ನಾಲ್ಕನೆಯ ಸೂರ್ಯಮಂತ್ರ ಓಂ ಭಾನುವೇ ನಮಃ. ಊರ್ಧ್ವಮುಖಾಸನ. ನೋಡಿ, ಸೊಂಟ ನೋವು ಬೆನ್ನು ನೋವು ನಿವಾರಣೆ. ಪಾದಹಸ್ತಾಸನ, ಮೀನ್ಕಂಡ ತೊಡೆಗಳ ನ್ಯೂನತೆ ನಿವಾರಣೆ. ಏಕಪಾದಾಸನ, ಸ್ಟ್ರೆಚ್ ಮಾಡಬೇಕು, ಮಸಲ್ಸ್ ಕ್ಯಾಚ್ ನಿವಾರಣೆ. ದ್ವಿಪಾದಾಸನ, ಕೈಗಳ ಬಲಿಷ್ಠತೆ. ಶಶಂಕಾಸನ, ಬೊಜ್ಜು ನಿವಾರಣೆ. ಅಷ್ಟಾಂಗ ನಮಸ್ಕಾರ, 8 ಅಂಗಗಳನ್ನು ಟೆಸ್ಟ್ ಮಾಡಿದ್ದೀವಿ. 2 ಕಾಲು ಬೆರಳು, 2 ಮೊಣಕಾಲು ಚಿಪ್ಪು, 2 ಹಸ್ತ 6, 1 ಎದೆ 7, 1 ಗದ್ದೆ 8. ಅಷ್ಟಾಂಗ ನಮಸ್ಕಾರ. ಭುಜಂಗಾಸನ, ಸರ್ಪದ ಎಡೆಯಂತೆ ಸೊಂಟ ಬೆನ್ನು ನೋವು ಸ್ಪಷ್ಟ ಕ್ಲಿಯರ್ ಆಗುತ್ತೆ. ಭೂಧರಾಸನ, ಇದು ಸಹ ಅಷ್ಟೇ ಪರ್ವತಕ್ಕೆ ಹೋಲುವ ಒಂದು ಭಂಗಿ. ಏಕಪಾದಾಸನ, ಸ್ಟ್ರೆಚ್ ಆಗಬೇಕು ಹಿಂದಿನ ಕಾಲು. ಹಸ್ತಪಾದಾಸನ, ಪ್ರಣಾಮಾಸನ, ಸಮಸ್ಥಿತಿ. 4 ಸುತ್ತಾಗಿದೆ. ಇದರಿಂದ ಮುಂದಿನ ಸುತ್ತುಗಳಲ್ಲಿ ಮಂತ್ರಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಹಾಗೂ ಲಾಭಾಂಶವನ್ನು ಕಂಡುಕೊಳ್ತಾ ಹೋಗಿ. ಪ್ರಣಾಮಾಸನ. 5ನೆಯ ಸೂರ್ಯಮಂತ್ರ ಓಂ ಖಗಾಯ ನಮಃ. 1 2
3, 4, 5, 6, 7, 8, 9, 10, 11, 12. ವಾಪಸ್. ಇದರಲ್ಲಿ ಕೌಂಟಿಂಗ್ ಆಯಿತು ನಂಬರ್ಸಲ್ಲಿ. ಈಗ ಇನ್ಹೇಲ್ ಎಕ್ಸೇಲ್ ಎಲ್ಲಿ ತಗೋಬೇಕು ಎಲ್ಲಿ ಬಿಡಬೇಕು ಅದನ್ನು ಯಾರು ತಪ್ಪು ಮಾಡಬಾರ್ದು. ಕ್ರಮಬದ್ಧವಾಗಿ ನೋಡಿ ಕಲಿಯಿರಿ ಮತ್ತು ಮಾಡಿರಿ. ಪ್ರಣಾಮಾಸನ 6ನೆಯ ಸೂರ್ಯ ಮಂತ್ರ. ಓಂ ಪೂಷ್ಣೇ ನಮಃ. ಬ್ರೀತ್ ಇನ್ ಬ್ಯಾಕ್ ಬೆಂಡಿಂಗ್, ಬ್ರೀತ್ ಔಟ್ ಫ್ರಂಟ್ ಬೆಂಡಿಂಗ್. ಬ್ರೀತ್ ಇನ್ ಎಡಗಾಲಿಂದೆ, ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. Breathe in and breathe out. Breathe in, breathe out. Breathe in, breathe out. Breathe in, breathe out. ಗಮನಿಸಿ ಮಾಡಿದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಪ್ರಣಾಮಾಸನ 7ನೆಯ ಸೂರ್ಯ ಮಂತ್ರ. ಓಂ ಹಿರಣ್ಯ ಗರ್ಭಾಯ ನಮಃ. ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ and ನಿಶ್ವಾಸ, ಉಚ್ಛ್ವಾಸ and ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ. ಇದೇ ರೀತಿ ಮತ್ತೆ ಮುಂದುವರಿಸ್ತಾ ಹೋಗ್ರಿ. ಪ್ರಣಾಮಾಸನ 8ನೆಯ ಸೂರ್ಯ ಮಂತ್ರ. ಓಂ ಮರೀಚಯೇ ನಮಃ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಪ್ರಣಾಮಾಸನ 9ನೆಯ ಸೂರ್ಯ ಮಂತ್ರ. ಓಂ ಆದಿತ್ಯಾಯ ನಮಃ. ಸ್ವಲ್ಪ ಫಾಸ್ಟ್ ಮಾಡ್ಬೋದು, ಅಳಬ್ರು ಆಗ್ತಾ ಆಗ್ತಾ. ಊರ್ಧ್ವಮುಖಾಸನ, ಪಾದಾಸ್ತಾಸನ, ಏಕಪಾದಾಸನ, ದ್ವಿಪಾದಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಪ್ರಣಾಮಾಸನ, ಸಮಸ್ಥಿತಿ. ನಡುವೆ ರಿಲ್ಯಾಕ್ಸ್ ತಗೋಬೇಕು. ಉಸಿರಾಟದ ಏರುಪೇರು ಆಗಿರ್ತದೆ. ಸ್ವಲ್ಪ ಕೆಲವು ಸೆಕೆಂಡ್ಸ್ 4-6 ಬಾರಿ ದೀರ್ಘವಾದ ಉಸಿರಾಟ. ಇದನ್ನು ಹಾರ್ಟ್ ಆಪರೇಷನ್ ಆಗಿರ್ತಕ್ಕಂಥವರು ಇತ್ತೀಚೆಗೆ ಮಾಡಬಾರದು. ಯಾವುದೇ ಆಪರೇಷನ್ ಹೊಟ್ಟೆ ಭಾಗದಲ್ಲಿ ಆಗಿದ್ದರೆ ಮಾಡಬಾರ್ದು. ಮಂತ್ಲಿ ಹೆಣ್ಣು ಮಕ್ಕಳು ರಜೆ ಇದ್ದಲ್ಲಿ 5 ಡೇಸ್ ಮಾಡಬಾರ್ದು. ಕೆಲವು ನಿಯಮಗಳನ್ನು ಗಮನಿಸಿ ಅನುಸರಿಸಿ. ರೆಡಿ. ಪ್ರಣಾಮಾಸನ 10ನೆಯ ಸೂರ್ಯ ಮಂತ್ರ. ಓಂ ಸವಿತ್ರೇ ನಮಃ. ಬ್ರೀತ್ ಇನ್,
ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ನು 11, 12, 13 ಇದೆ. ಸ್ವಲ್ಪ ಫಾಸ್ಟ್ ಮಾಡ್ಬೋದು, ಗಮನಿಸಿ. ಅಳಬ್ರು ಆಗ್ತಾ ಪ್ರಣಾಮಾಸನ. 11ನೇ ಸೂರ್ಯಮಂತ್ರ. ಓಂ ಅರ್ಕಾಯೇ ನಮಃ. 1 2 3 4 5 6 7 8 9 10 11 12. ವಾಪಸ್ 12ನೇ ಸೂರ್ಯಮಂತ್ರ ಪ್ರಣಾಮಾಸನ. ಓಂ ಭಾಸ್ಕರಾಯೇ ನಮಃ. ಮೇಲ್ಮುಖಾಸನ ಆಡು ಭಾಷೆಯಲ್ಲಿ ಹೇಳ್ತೀನಿ. ಕೆಳಮುಖಾಸನ, ಎಡಗಾಲಿಂದಿಡುವಾಸನ, ಮತ್ತೊಂದು ಕಾಲು ಜೋಡಿಸುವಾಸನ, ಕುಳಿತುಕೊಳ್ಳುವಾಸನ, ಮಲಗುವಾಸನ, ಮೇಲೇಳುವಾಸನ, ಕೆಳಗೆ ಬಾಗುವಾಸನ, ಎಡಗಾಲು ಮುಂದಿಡುವಾಸನ, ಬಲಗಾಲನ್ನು ತಂಜೋಡಿಸುವಾಸನ, ನಿಂತು ಕೈ ಮುಗಿಯುವಾಸನ, ಕೈ ಮೇಲೆತ್ತಿ ಕೆಳಗಿಳಿಸುವಾಸನ. ಕೊನೆದು ಒಂದಿದೆ, ಪ್ರಣಾಮಾಸನ. ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯಣಾಯ ನಮಃ. ಇದು ಕೇವಲ ಮೌನವಾಗಿ ಮಾಡ್ತಕ್ಕಂಥದ್ದು. ಶ್ವಾಸ ಇರಲಿ. ಅದು 3 ಮಂತ್ರಗಳ ಸೂರ್ಯ ನಮಸ್ಕಾರವಾಯಿತು. ಎಲ್ರಿಗೂ ತುಂಬ ಧನ್ಯವಾದಗಳು.